ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೋತೀನಿ. ಸೊ ಯಾರೆಲ್ಲ ಸಿನಿ ಪ್ರಿಯರಿದ್ದೀರಾ, ಮೂವಿ ಅಂದರೆ ಯಾರಿಗೆಲ್ಲ ಇಷ್ಟ, ಈ ವರ್ಷದಲ್ಲಿ ಬಂದಿರುವಂಥ ಇದೇ ತಿಂಗಳಲ್ಲಿ ಬಂದಿರುವಂಥ ಒಂದು ಮೂವಿ ಇದೆ. ಅದು ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಒಂದು ಮೂವಿ ಆಗಿರುತ್ತೆ. ಅವರ ಜೀವನದ ಕಥೆಯನ್ನು ಆಧಾರವಾಗಿ ಇಟ್ಟುಕೊಂಡು ಒಂದು ಮೂವಿ ಬಂದಿದೆ. ಆ ಮೂವಿ ಹೆಸರೇ ಚಾವಾ ಅಂತ. ಚಾವಾ ಮೂವಿ ಅಂದರೆ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗನ ಹೆಸರು ಸಂಭಾಜಿ, ಅಂದರೆ ಅವರ ದೊಡ್ಡ ಮಗನ ಹೆಸರು ಸಂಭಾಜಿ ಇರುತ್ತೆ. ಈ ಸಂಭಾಜಿಯ ರೋಲನ್ನು ಮಾಡಿರೋದು ವಿಕ್ಕಿ ಕೌಶಲ್. ಸೊ ವಿಕ್ಕಿ ಕೌಶಲ್ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ. ಸೊ ಅವರು ಇದೇ ಹಿಂದೆ ಒಂದು ಫಿಲ್ಮ್ ಮಾಡಿದರು, ಉರಿ ಅಟ್ಯಾಕ್ ಬಗ್ಗೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ ರಶ್ಮಿಕಾ ಮಂದಣ್ಣ ಮತ್ತು ವಿಕ್ಕಿ ಕೌಶಲ್ ಅವರು ಇದ್ದಾರೆ. ಸೊ ರಶ್ಮಿಕಾ ಮಂದಣ್ಣ ಅವರ ಆ್ಯಕ್ಟಿಂಗ್ ಕೂಡ ಸೂಪರ್ ಆಗಿದೆ. ವಿಕ್ಕಿ ಕೌಶಲ್ ಮತ್ತು ಸಂಭಾಜಿ ಮಹಾರಾಜ್ ಅವರ ರೋಲ್ಗೆ ಹೇಳಿ ಮಾಡಿಸಿರೋ ಥರ ಇದೆ. ಇದರಲ್ಲಿ ವಿಕ್ಕಿ ಕೌಶಲ್ ಅವರು ಸ್ವತಃ ಈಗ ಸಂಭಾಜಿ ಮಹಾರಾಜ್ ರೋಲ್ಗಾಗಿ ತಮ್ಮ ವೇಟನ್ನು ಜಾಸ್ತಿ ಮಾಡಿಕೊಂಡು ಒಂದು ಆ್ಯಕ್ಷನನ್ನು ಸೂಪರಾಗಿ, ಅಂದರೆ ಯಾವ ರೀತಿ ಆ್ಯಕ್ಷನ್ ಸೀನ್ನ ಮಾಡಿದ್ದಾರೆ. ನಾವು ಸಂಭಾಜಿ ಮಹಾರಾಜ್ ಬಗ್ಗೆ ನಾವು ಪುಸ್ತಕದಲ್ಲಿ ತುಂಬ ಓದಿರೋದು ಕಡಿಮೆ, ಆದರೆ ಇದರಲ್ಲಿ ನಾವು ನೋಡಿದಾಗ ನಮಗೆ ಒಂದು ಹೆಮ್ಮೆ ಆಗುತ್ತೆ, ನಮ್ಮ ಭಾರತದಲ್ಲಿ ಈ ರೀತಿಯ ಒಂದು ರಾಜ್ಯ ಆಗಿದ್ದ ಅಂತ. ಸೊ ಈಗ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಮೂವಿ ನೋಡೋದಾದರೆ ಇದರಲ್ಲಿ ಒಂದೊಂದು ಸೀನ್ ಕೂಡ ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಲಾಸ್ಟಲ್ಲಿ ಬರುವ ಒಂದು ಸೀನ್ ಏನಿದೆ, ಸೊ ಅದು ಕೇವಲ 20-25 ನಿಮಿಷದ ಸೀನ್. ಅದು ಅಂತೂ ಒಂದು ಮೂವಿ ಪೂರ ಒಂದು ಕಡೆ, ಆದರೆ ಲಾಸ್ಟಲ್ಲಿ ಕೊನೆಯಲ್ಲಿ ಬರುವ ಸೀನ್ ಕೂಡ ಒಂದು ಕಡೆ, ಯಾಕೆಂದರೆ ಆ ರೀತಿ ಒಂದು ಆ್ಯಕ್ಷನ್ನ ಇದೆ. ಸೊ ಯಾವ ರೀತಿ ಅವರನ್ನು ಮೋಸದಿಂದ ಬಂದಿ ಮಾಡ್ತಾರೆ ಇದರಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಅವರು ತೋರಿಸ್ತಾ ಹೋಗ್ತಾರೆ ಈಗ ಸಂಭಾಜಿ ಮಹಾರಾಜ್ ಯಾವ ರೀತಿ ಇದ್ದರು, ಅವರ ಜೀವನ ಚರಿತ್ರೆ ಯಾವ ರೀತಿ ಇತ್ತು, ಮತ್ತು ಅವರ ಆ್ಯಕ್ಷನ್ ಸೀನ್ಗಳು ಯಾವ ರೀತಿ ಇತ್ತು, ಮತ್ತು ಅವರ ಪ್ರತಿಯೊಂದು ಫಸ್ಟ್ ಲುಕ್ ಏನಿದೆ ಅದು ಕೂಡ ಒಂದು ಸೂಪರ್ ಆಗಿರುತ್ತೆ ಇದರಲ್ಲಿ. ಮತ್ತೆ ಮುಂದೆ ನೋಡೋದಾದ್ರೆ ಈಗ ಅವರ ಆ್ಯಕ್ಷನ್ ಸೀನ್ ಆಗಿರ್ಬೋದು, ಪ್ರತಿಯೊಂದು ಅವರ ಒಂದು ಡೈಲಾಗ್ ಆಗಿರ್ಬೋದು, ಅವರ ಸ್ಪೀಡ್ ಹೋಗೋಂಥ ಹಾರ್ಸ್ ರೈಡಿಂಗ್ ಆಗಿರ್ಬೋದು, ವಾರ್ ಸೀನ್ ಆಗಿರ್ಬೋದು. ಸೊ ಯಾವ ರೀತಿ ಒಂದು ತೊಗೊಂಡಿದ್ದಾರೆ ಅಂದರೆ ನೋಡಿದ್ರೆ ಒಂದು ಅಲ್ಟಿಮೇಟ್ ಆಗಿರುತ್ತೆ. ಮತ್ತು ಇದರ ಜೊತೆಗೆ ಈ ಸೀನಲ್ಲಂತೂ ಪ್ರತಿಯೊಂದು ಆ್ಯಕ್ಷನ್ ಸೀನ್ ಕೂಡ ಸೂಪರ್ ಆಗಿರುತ್ತೆ. ಅವರ ಒಂದು ಈಗ ಗೆರಿಲ್ಲಾ ವಾರ್ ಆಗಿರ್ಬೋದು, ಗೆರಿಲ್ಲಾ ವಾರ್ ಯಾವ ರೀತಿ ಮಾಡ್ತೀವಿ ನಾವು ಅದ್ರ ಬಗ್ಗೆ ನಾವು ಜಸ್ಟ್ ಕೇಳಿದ್ದೀವಿ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದಲ್ಲಿ ಕೂಡ ಅದ್ರ ಬಗ್ಗೆ ಗೆರಿಲ್ಲಾ ವಾರ್ ಬಗ್ಗೆ ತೋರಿಸಿದ್ರು. ಸೊ ಇದರಲ್ಲಿ ತೋರಿಸ್ತಾ ಇರೋದು ಈಗ ಔರಂಗಜೇಬ್ ಬಗ್ಗೆ ಏನಿದೆ, ನಾವು ಯಾವ ರೀತಿ ಹಿಸ್ಟ್ರಿನಲ್ಲಿ ಓದಿದ್ದೀವಿ ಔರಂಗಜೇಬ್ ಬಗ್ಗೆ, ಇದರಲ್ಲಿ ಔರಂಗಜೇಬ್ ಬಗ್ಗೆ ಜಾಸ್ತಿ ಇನ್ನೂ ಸ್ಟೋರಿ ತೋರಿಸಲಿಲ್ಲ. ಸೊ ಅದೊಂದು ಬೇಜಾರು. ಸ್ವಲ್ಪ ಔರಂಗಜೇಬ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಏನಾದರೂ ಹೇಳಬೇಕಾಗಿತ್ತು, ಇದನ್ನು ಅವರು ಡೀಟೇಲ್ ಆಗಿ ಹೇಳೋದಕ್ಕೆ ಟ್ರೈ ಮಾಡಿಲ್ಲ. ಇದರಲ್ಲಿ ಅವರು ಟ್ರೈ ಮಾಡಿದ್ದಾರೆ ಏನಂದರೆ ಈ ಮೂವಿನಲ್ಲಿ ಬರುವಂಥ ಸಂಭಾಜಿ ಮಹಾರಾಜ್ ಅವರು ಯಾವ ರೀತಿ ಸಾಹಸ ಮಾಡಿದ್ರು, ಮತ್ತು ಅವ್ರ ಫೈಟ್ ಸೀನ್ ಯಾವ ರೀತಿ ಇರುತ್ತೋ, ಅವ್ರದ್ದು ವಾರ್ ಟೆಕ್ನಿಕ್ಸ್ ಯಾವ ರೀತಿ ಇತ್ತು, ಮತ್ತು ಎಮೋಷ್ನಲ್ಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ. ಸ್ಟೋರಿನ ಫುಲ್ ಬ್ರೀಫಾಗಿ ತೋರಿಸೋದಕ್ಕೆ ಟ್ರೈ ಮಾಡಿಲ್ಲ. ಸೊ ಅದನ್ನು ಸ್ವಲ್ಪ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಆದರೆ ಮೂವಿ ಓವರಾಲ್ ನೋಡೋದಾದರೆ ಈ ವರ್ಷದ ಒಂದು ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಅವರ ಒಂದೊಂದು ಡೈಲಾಗ್ ಇರೋ ರೀತಿ ಆಗಿರ್ಬೋದು, ಒಂದು ಓವರಾಲ್ ಮೂವಿ ನೋಡಿದಾಗ ಅನಿಸ್ತು ನಮ್ಮ ಕನ್ನಡದಲ್ಲಿ ಕೂಡ ಈ ರೀತಿಯ ಒಂದು ಐತಿಹಾಸಿಕ ಮೂವಿ ಬರಬೇಕು ಅಂತ. ಯಾಕೆಂದರೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂವಿ ಬಂದ ಮೇಲೆ ಯಾವುದೇ ಐತಿಹಾಸಿಕ ಸಿನಿಮಾ ಬರಲಿಲ್ಲ. ಸೊ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಒಂದು ವರ್ಷ ಓಡ್ತು, ಇದೇ ರೀತಿ ನಮ್ಮದು ಬೇರೆ ಐತಿಹಾಸಿಕ ಮೂವಿ ನಮ್ಮ ಕನ್ನಡದಲ್ಲಿ ತೆಗೆದ್ರು ಕೂಡ ಒಂದು ತುಂಬ ಬೆಟರ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಇದು ಪರ್ಸ್ನಲ್ ಅನಿಸಿಕೆ ಆಗಿರುತ್ತೆ. ಆದರೆ ಈಗ ಸಂಭಾಜಿ ಮಹಾರಾಜ್ ಮೂವಿ ಏನು ಚಾವಾ ಮೂವಿ ಇದೆ, ಇದನ್ನು ನೋಡಿದ್ರೆ ಒಂದು ಗೂಸ್ ಬಂಪ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೂವಿ ಅಷ್ಟು ಸಖತ್ತಾಗಿ ಮಾಡಿದರೆ ಒಂದೊಂದು ಸೀನ್ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾವ ರೀತಿ ಅವ್ರನ್ನ ಮೋಸ್ಟಿಂದ ಕ್ಯಾಪ್ಚರ್ ಮಾಡಿದ್ರು. ಆಮೇಲೆ ಸಂಭಾಜಿ ಮಹಾರಾಜ್ ಅವರು ಒಂದು ಸಿಂಹದ ಜೋಡಿ ಒಂದು ಫೈಟನ್ನು ಮಾಡ್ತಾರೆ, ಅದನ್ನು ಕೂಡ ಒಂದು ಸಖತ್ತಾಗಿ ತೋರಿಸಿದ್ದಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಯಾರೆಲ್ಲ ಮೂವಿ ನೋಡಿಲ್ಲ ಆದಷ್ಟು ಬೇಗ ನೋಡಿ. ಯಾರೆಲ್ಲ ಮೂವಿ ನೋಡಿದಾರೆ, ಮೂವಿ ಹೇಗೆ ಅನಿಸ್ತು ನಿಮ್ಮ ಅನಿಸಿಕೆ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ ಹೊಸ ಮೂವಿ ಜೊತೆಗೆ. ಯಾವುದಾದ್ರೂ ಹೊಸ ಮೂವಿ ಬಂತು ಅಂದರೆ ಅದ್ರ ಬಗ್ಗೆ ನಾನು ರಿವ್ಯೂ ಖಂಡಿತ ಮಾಡ್ತೀನಿ. ಈ ಚಾನಲಲ್ಲಿ ನಂದು ಇದು ಮೊದಲನೇ ವೀಡಿಯೋ ಆಗಿರುತ್ತೆ. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.